Hello dear students, welcome to the online class. ಇವತ್ತು ಆನ್ಲೈನ್ ಕ್ಲಾಸ್ದ ಮೂರನೇ ದಿನ. ನಾವು ಇವತ್ತಿನ ಕ್ಲಾಸ್ನಲ್ಲಿ ಫೈವ್ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಏಕೆ ಅಂದ್ರೆ ಅರ್ಥಶಾಸ್ತ್ರವನ್ನ ನಾವು ಏಕೆ ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ನಾನು ಅರ್ಥಶಾಸ್ತ್ರ ಎಂದರೇನು ಅನ್ನೋದನ್ನ ನಿಮ್ಗೆ ತಿಳಿಸಿದ್ದೀನಿ. ಅರ್ಥಶಾಸ್ತ್ರ ಅಂತಂದ್ರೆ ಕುಟುಂಬ ನಿರ್ವಹಣೆಯ ಒಂದು ಕಲೆ ಅಂತ ನೋಡಿದೀವಿ. ಅರ್ಥಶಾಸ್ತ್ರ ಅಂದ್ರೆ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರ ಅಂತ ಹೇಳಿ ನೋಡಿದೀವಿ. ಅದರ ಮುಂದಿನ ಭಾಗ ಅರ್ಥಶಾಸ್ತ್ರ ಏಕೆ. ಸೊ ನಿನ್ನೆ ಕ್ಲಾಸಲ್ಲಿ ನಾನು ಅಲ್ಫ್ರೆಡ್ ಮಾರ್ಷಲ್ ಅವರ ವ್ಯಾಖ್ಯಾನಿಸಿದಂತ ಒಂದು ವ್ಯಾಖ್ಯಾನವನ್ನ ಹೇಳಿದ್ದೆ. ಅಂದ್ರೆ ಅಲ್ಫ್ರೆಡ್ ಮಾರ್ಷಲ್ ಅವರು ಹೇಳುವ ಪ್ರಕಾರ ಅರ್ಥಶಾಸ್ತ್ರ ಎಂದರೆ ಮಾನವನ ದೈನಂದಿನ ವ್ಯವಹಾರಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ ಹೇಳಿ ಹೇಳಿದರು. ಸೊ ಆ ಆಧಾರದಲ್ಲಿ ಆ ಆರ್ಥಿಕ ಚಟುವಟಿಕೆಗಳನ್ನ ಅಥವಾ ದೈನಂದಿನ ವ್ಯವಹಾರಿಕ ಚಟುವಟಿಕೆಗಳನ್ನ ನಾವು ಇಲ್ಲಿ ವ್ಯಕ್ತಪಡಿಸಿದೀವಿ. ಆರ್ಥಿಕ ಚಟುವಟಿಕೆಗಳನ್ನ ಅಥವಾ ದೈನಂದಿನ ವ್ಯವಹಾರಿಕ ಚಟುವಟಿಕೆಗಳನ್ನ ನಾವು ಕನ್ಸ್ಯೂಮರ್ ಅನುಭೋಗಿ, ಸೆಲ್ಲರ್ ಮಾರಾಟಗಾರ, ಪ್ರೊಡ್ಯೂಸರ್ ಉತ್ಪಾದಕ, ಸರ್ವಿಸ್ ಹೋಲ್ಡರ್ ಅಂದ್ರೆ ಸೇವಾಧಾರಿ, ಸರ್ವಿಸ್ ಪ್ರೊವೈಡರ್ ಅಂದ್ರೆ ಸೇವಾದಾತ, ಹೀಗೆ ಆ ದೈನಂದಿನ ವ್ಯವಹಾರಿಕ ಚಟುವಟಿಕೆಗಳನ್ನ ನಾವು ವಿಂಗಡಣೆ ಮಾಡ್ತೀವಿ. ಆರ್ಥಿಕ ಚಟುವಟಿಕೆಗಳನ್ನ ನಾವಿಲ್ಲಿ ವಿಂಗಡಣೆ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಅನುಭೋಗಿ ಎಂದರೆ ಯಾರು? ವಿದ್ಯಾರ್ಥಿಗಳೇ, ಅನುಭೋಗಿ ಅಂತಂದ್ರೆ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವ ವ್ಯಕ್ತಿಗೆ ಅನುಭೋಗಿ ಅಂತ ಹೇಳಿ ಕರಿತೀವಿ ನಾವು. ಅನುಭೋಗಿ ಅಂತಂದ್ರೆ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವ ವ್ಯಕ್ತಿಗೆ ಅನುಭೋಗಿ ಅಂತ ಹೇಳಿ ಕರಿತೀವಿ. Dear students, consumer means a person who brought the goods and services to satisfy his wants. A person who brought the goods and services to satisfy his wants, that person is called a consumer. ಎರಡನೇದು ಸೆಲ್ಲರ್, ಮಾರಾಟಗಾರ. ಮಾರಾಟಗಾರ ಅಂತಂದ್ರೆ ಲಾಭ ಗಳಿಸುವುದಕ್ಕಾಗಿ, ತನ್ನ ಲಾಭವನ್ನು ಹೆಚ್ಚಿಸುವುದಕ್ಕಾಗಿ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ವ್ಯಕ್ತಿ. ಮಾರಾಟಗಾರ ಅಂದ್ರೆ ಲಾಭ ಗಳಿಸುವುದಕ್ಕಾಗಿ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ವ್ಯಕ್ತಿಗೆ ನಾವು ಮಾರಾಟಗಾರ ಅಂತ ಹೇಳಿ ಕರಿತೀವಿ, ಸೆಲ್ಲರ್ ಅಂತ ಹೇಳಿ ಕರಿತೀವಿ. ಸೊ ಸೆಲ್ಲರ್ ಮೀನ್ಸ್ ಅ ಪರ್ಸನ್ ಹೂ sells the goods and services to get a profit or to earn a profit. That person is called a seller. For example, ನಾವು ನೋಡೋದಾದ್ರೆ shopkeeper or shop owner, ಒಬ್ಬ ಅಂಗಡಿ ಮಾಲೀಕ, ಅದು ದಿನಸಿ ಅಂಗಡಿ ಮಾಲೀಕ ಆಗಿರ್ಬೋದು ಅಥವಾ ಮೆಡಿಕಲ್ ಅಂಗಡಿ ಮಾಲೀಕ ಆಗಿರ್ಬೋದು ಅಥವಾ ಯಾವುದೇ ಒಂದು ಅಂಗಡಿ ಮಾಲೀಕ ಆಗಿರ್ಬೋದು, ಯಾವುದೇ ಒಂದು ಉದ್ಯೋಗದ ಮಾಲೀಕನಾಗಿರ್ಬೋದು, ಅವನಿಗೆ ನಾವು ಮಾರಾಟಗಾರ ಅಂತೇಳಿ ಕರೀತೀವಿ. ಥರ್ಡ್ ಒನ್ ಪ್ರೊಡ್ಯೂಸರ್, ಉತ್ಪಾದಕ. ಉತ್ಪಾದಕ ಅಂತಂದ್ರೆ ಹಣ ಗಳಿಸುವುದಕ್ಕಾಗಿ ಅಥವಾ ಲಾಭ ಗಳಿಸುವುದಕ್ಕಾಗಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವ ವ್ಯಕ್ತಿ. ಹಣ ಗಳಿಸುವುದಕ್ಕಾಗಿ ಅಥವಾ ಲಾಭ ಗಳಿಸುವುದಕ್ಕಾಗಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವ ವ್ಯಕ್ತಿಗೆ ನಾವು ಉತ್ಪಾದಕ ಅಂತ ಹೇಳಿ ಕರಿತೀವಿ. ಅ ಪ್ರೊಡ್ಯೂಸರ್ ಈಸ್ ಅ ಪರ್ಸನ್ ಹೂ ಪ್ರೊಡ್ಯೂಸ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್. ದಟ್ ಪರ್ಸನ್ ಈಸ್ ಕಾಲ್ಡ್ ಅ ಪ್ರೊಡ್ಯೂಸರ್. ಅ ಪರ್ಸನ್ ಹೂ produce the goods and services to earn profit or to earn money, that person is called a producer. Next one, service holder, ಸೇವಾಧಾರಿ. ಸೇವಾಧಾರಿ ಅಂತಂದ್ರೆ ಸಂಭಾವನೆಗೋಸ್ಕರ, ಸಂಭಾವನೆ ಅಂದ್ರೆ ಹಣ ಗಳಿಸುವುದಕ್ಕೋಸ್ಕರ, ಸಂಭಾವನೆಗೋಸ್ಕರ
ಇತರರಿಗಾಗಿ ಕೆಲಸಗಳನ್ನ ಮಾಡುವಂತಹ ವ್ಯಕ್ತಿ. ಸಂಭಾವನೆಗೋಸ್ಕರ ಇತರರಿಗಾಗಿ ಕೆಲಸಗಳನ್ನು ಮಾಡುವಂತಹ ವ್ಯಕ್ತಿಗೆ ನಾವು ಸೇವಾಧಾರಿ ಅಂತೇಳಿ ಕರಿತೀವಿ. A service holder is a person who work for others to get a payment or to earn a payment. That person is called service holder. Next one, service provider. Service provider, ಸೇವಾದಾತ. ಸೊ ಇಲ್ಲಿ ಸೇವಾದಾತ ಎಂದರೆ ಯಾವ ವ್ಯಕ್ತಿ ಹಣ ಗಳಿಸುವುದಕ್ಕಾಗಿ ಅಥವಾ ಸಂಭಾವನೆಯನ್ನ ಗಳಿಸುವುದಕ್ಕಾಗಿ ಇತರರಿಗೆ ಸೇವೆಯನ್ನು ಸಲ್ಲಿಸುತ್ತಾನೆ, ಆ ವ್ಯಕ್ತಿಗೆ ನಾವು ಸೇವಾದಾತ ಅಂತೇಳಿ ಕರಿತೀವಿ. ಯಾವ ವ್ಯಕ್ತಿ ಹಣ ಗಳಿಸುವುದಕ್ಕಾಗಿ ಅಥವಾ ಸಂಭಾವನೆಗೋಸ್ಕರ ಇತರರಿಗಾಗಿ ಸೇವೆಗಳನ್ನು ಸಲ್ಲಿಸುತ್ತಾನೆ. ಉದಾಹರಣೆಗೆ ಡಾಕ್ಟರ್, ಒಬ್ಬ ವೈದ್ಯ ಏನ್ ಮಾಡ್ತಾನ, ಅನಾರೋಗ್ಯ ಹೊಂದಿರುವಂತ ವ್ಯಕ್ತಿಗೆ ತನ್ನ ಸೇವೆಯನ್ನ ಸಲ್ಲಿಸಿ ಆ ವ್ಯಕ್ತಿಯಿಂದ ಏನ್ ಮಾಡ್ತಾನ, ಹಣವನ್ನ ಪಡಿತಾನ, ಸಂಭಾವನೆಯನ್ನ ಪಡಿತಾನ. ಅಂತಹ ವ್ಯಕ್ತಿಗೆ ನಾವು ಸೇವಾದಾತ ಅಂತೇಳಿ ಕರಿತೀವಿ. ಪರ್ಸನ್ ಹೂ ಪ್ರೊವೈಡ್ಸ್ ದಿ ಸರ್ವಿಸ್ ಫಾರ್ others to get a payment, to earn a payment, that person is called service provider. For example, a doctor, ಒಬ್ಬ ಲಾಯರ್, ಒಬ್ಬ ವಕೀಲ ಕೂಡ ಏನ್ ಮಾಡ್ತಾನ, ಇತರರಿಗಾಗಿ ಸೇವೆಯನ್ನ ಸಲ್ಲಿಸ್ತಾನ. ಆ ಸೇವೆಯನ್ನ ಸಲ್ಲಿಸುವುದರಿಂದ ಅವನಿಗೇನು ಸಿಗ್ತಾ ಇದೆ, ಹಣ ಸಿಗ್ತಾ ಇದೆ. ಸೊ ಹಾಗಾಗಿ ಈ ಆರ್ಥಿಕ ಚಟುವಟಿಕೆಗಳನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆ ಮಾಡ್ತಾ ಇದೀವಿ. ಅದು ಅನುಭೋಗಿ, ಮಾರಾಟಗಾರ, ಉತ್ಪಾದಕ, ಸೇವಾಧಾರಿ ಮತ್ತು ಸೇವಾದಾತ. ಸೊ ಈ ಎಲ್ಲ ಕಾರ್ಯಗಳಿಗೆ ನಾವು ಆರ್ಥಿಕ ಚಟುವಟಿಕೆಗಳು ಅಥವಾ ಈ ಎಲ್ಲ ಚಟುವಟಿಕೆಗಳಿಗೆ ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿ ಕರಿತೀವಿ. ಇನ್ನು ಅನೇಕ ಇದೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಜನ ಏನ್ ಮಾಡ್ತಾರ, ಹಣವನ್ನು ಗಳಿಸಲಿಕ್ಕೆ, ಆದಾಯವನ್ನು ಗಳಿಸಲಿಕ್ಕೆ ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತಾರ. ಆ ಎಲ್ಲಾ ಕಾರ್ಯಗಳನ್ನ ನಾವು ಅರ್ಥಶಾಸ್ತ್ರದಲ್ಲಿ ಈ ಪ್ರಮುಖ 5 ವಿಭಾಗಗಳಲ್ಲಿ ವಿಂಗಡಿಸ್ತೀವಿ. ಪ್ರಮುಖ 5 ವಿಭಾಗಗಳಲ್ಲಿ ವಿಂಗಡಿಸ್ತೀವಿ. ಹಾಗಾಗಿ ಇಲ್ಲಿ ಈ ಎಲ್ಲ ಚಟುವಟಿಕೆಗಳ ಬಗ್ಗೆ, ಈ ಎಲ್ಲ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಇಲ್ಲಿ ಅರ್ಥಶಾಸ್ತ್ರ ಅಂದ್ರೆ ನಾವು ಇನ್ನು ತಿಳ್ಕೊಂಡಿದೀವಿ. ಅರ್ಥಶಾಸ್ತ್ರ ಅಂದ್ರೆ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಂಡಿದೀವಿ. ಇನ್ನ ನೆಕ್ಸ್ಟ್ ಕನ್ಸೆಪ್ಟ್ ನಾವಿಲ್ಲಿ ನೋಡ್ತಾ ಇದೀವಿ. ನೆಕ್ಸ್ಟ್ ಕನ್ಸೆಪ್ಟ್, ವಿ ಕೆನಾಟ್ ಗೆಟ್ ಸಮಥಿಂಗ್ ಫಾರ್ ನಥಿಂಗ್. ಸೊ ಎಲ್ಲ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆ ಅನ್ನೋದು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಒಂದು ವೇಳೆ ತಮಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ತಾವು ಏನ್ ಮಾಡ್ಬೋದು, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು. ಇನ್ನ ನೆಕ್ಸ್ಟ್ ಕನ್ಸೆಪ್ಟ್ ನಾವಿಲ್ಲಿ ನೋಡ್ತಾ ಇದೀವಿ. ವಿ cannot get something for nothing. We cannot get something for nothing. ಅಂದ್ರೆ ಏನನ್ನು ಕೊಡದೆ ಏನನ್ನು ಪಡೆಯಲು ಸಾಧ್ಯವಿಲ್ಲ. ಏನನ್ನು ಕೊಡದೆ ಏನನ್ನು ಪಡೆಯುವುದು ಸಾಧ್ಯವಿಲ್ಲ ಅಥವಾ ಪಡೆಯಲಿಕ್ಕೆ ಆಗೋದಿಲ್ಲ. ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ, ಅರ್ಥಶಾಸ್ತ್ರ ಅಂದ್ರೆ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ. ಒಂದು ಕುಟುಂಬ ನಿರ್ವಹಣೆ ಅಂತ ಹೇಳಿ ನಾವು ನೋಡಿದೀವಿ. ಸೊ ಇಲ್ಲಿ ಏನನ್ನು ಕೊಡದೆ ಏನನ್ನು ಪಡೆಯಲು ಆಗುವುದಿಲ್ಲ ಅಥವಾ ಪಡೆಯಲು ಸಾಧ್ಯವಿಲ್ಲ ಅಂತಂದ್ರೆ ನಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ನಮ್ಗ ಎದರ ಅವಶ್ಯಕತೆ ಇದೆ? ಸರಕುಗಳ ಅವಶ್ಯಕತೆ ಇದೆ, ವಸ್ತುಗಳ ಅವಶ್ಯಕತೆ ಇದೆ. ಆ ವಸ್ತುಗಳನ್ನ ಪಡೆಯಬೇಕಾದ್ರೆ ನಾವೇನ್ ಮಾಡಬೇಕು? ಹಣವನ್ನ ಕೊಡಬೇಕು. ಇನ್ನ ಹಣ ಎಲ್ಲಿಂದ ಸಿಗ್ತಾ ಇದೆ? ಹಣ ನಾವು ಬೇರೆ ಬೇರೆ ಉದ್ಯೋಗಗಳನ್ನು ಮಾಡೋದ್ರಿಂದ, ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳಲ್ಲಿ
ತೊಡಗಿಸಿಕೊಳ್ಳುವುದರಿಂದ ನಾವು ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಸೊ ಆ ಹಣದಿಂದ ನಾವೇನ್ ಮಾಡಬಹುದು, ವಸ್ತುಗಳನ್ನ ಕೊಂಡ್ಕೊಳ್ಬಹುದು, ಸರಕು ಸೇವೆಗಳನ್ನ ಕೊಂಡ್ಕೊಳ್ಬಹುದು. ಅದರಿಂದ ನಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳಬಹುದು. ಹಾಗಾಗಿ ನಿಮ್ಮ ಸಿಲೆಬಸ್ ಅಲ್ಲಿ ಒಂದು ಕತೆ ಮೂಲಕ ಈ ಒಂದು ಕನ್ಸೆಪ್ಟ್ ಅನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡಿದಾರಲ್ಲಿ. ಏನಪ್ಪಾ ಕತೆ ಅಂತಂದ್ರೆ, ತಾವು ಕೇಳಿರಬಹುದು ಅಲ್ಲಾವುದ್ದೀನ್ ಕತೆ. ಅಲ್ಲಾವುದ್ದೀನ್ ಅನ್ನುವಂತ ಒಬ್ಬ ವ್ಯಕ್ತಿ ತನಗೆ ಏನ್ ಬೇಕೋ ಆ ಎಲ್ಲಾ ವಸ್ತುಗಳನ್ನ ಪಡಿಲಿಕ್ಕೆ ಸಾಧ್ಯ ಇತ್ತು. ಯಾಕಂತಂದ್ರೆ ಆ ಅಲ್ಲಾವುದ್ದೀನ್ ಅನ್ನುವಂತ ವ್ಯಕ್ತಿ ಹತ್ರ ಒಂದು ದೀಪ ಇತ್ತು. ದೀಪ ಅಂದ್ರೆ ಒಂದು ಕ್ಯಾಂಡಲ್. ಸೊ ಆ ದೀಪವನ್ನ ಉಜ್ಜಿದ ಮೂಲಕ, ಅಂದ್ರೆ ಆ ದೀಪವನ್ನ ಉಜ್ಜಿದ ಅಂತಂದ್ರೆ ಅವನಿಗೆ ಒಂದು ಭೂತ ಪ್ರಕಟವಾಗ್ತಾ ಇತ್ತು. ಅವನಿಗೆ ಏನು ಬೇಕು ಆ ಭೂತಕ್ಕೆ ಹೇಳಿದ್ರೆ ಆ ಭೂತ ಏನ್ ಮಾಡ್ತಾ ಇತ್ತು, ಅವನಿಗೆ ಆ ಎಲ್ಲಾ ವಸ್ತುಗಳನ್ನ, ಅವನ ಎಲ್ಲಾ ಬಯಕೆಗಳನ್ನ ಈಡೇರಿಸ್ತಾ ಇತ್ತು. ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದೇನಂತಂದ್ರೆ, ಯಾವ ರೀತಿ ಅಲ್ಲಾವುದ್ದೀನ್ ಅದೃಷ್ಟವಂತನಾಗಿದ್ದನೋ ಆ ರೀತಿಯಲ್ಲಿ ಅಥವಾ ಅಷ್ಟರ ಮಟ್ಟಿಗೆ ನಾವು ಅದೃಷ್ಟವಂತರಲ್ಲ. ಯಾಕಂತಂದ್ರೆ ಅಲ್ಲಾವುದ್ದೀನ್ ಹತ್ರ ಏನೋ ಒಂದು ದೀಪ ಇತ್ತು, ಒಂದು ಕ್ಯಾಂಡಲ್ ಇತ್ತು. ಆ ಕ್ಯಾಂಡಲ್ ಅನ್ನ ಉಜ್ಜಿದ ನಂತರ ಅವನಿಗೆ ಒಂದು ಭೂತ ಉದ್ಭವ ಆಗ್ತಾ ಇತ್ತು. ಆ ಭೂತ ಅವನಿಗೆ ಅವನು ಬಯಸಿದಂತಹ ಎಲ್ಲಾ ವಸ್ತುಗಳನ್ನ ಕೊಡ್ತಾ ಇತ್ತು. ಆದರೆ ನಮಗ ಆ ರೀತಿ ಇದೇನೋ ಇಲ್ಲ. ನಮ್ಮ ಹತ್ರ ಯಾವುದೇ ದೀಪ ಇಲ್ಲ, ಯಾವುದೇ ಕ್ಯಾಂಡಲ್ ಇಲ್ಲ. ಸೊ ಹಾಗಾಗಿ ನಾವು ಉಜ್ಜುವಂತ ಪ್ರಶ್ನೆನೆ ಅಲ್ಲಿ ಬರೋದಿಲ್ಲ. ನಾವೇನ್ ಮಾಡ್ಬೇಕು, ನಮ್ಗೆ ಏನೇನು ಬಯಕೆ ಇದೆ ಆ ಬಯಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ನಮ್ಮ ಹತ್ರ ಹಣ ಬೇಕು. ಹಣ ಇರಬೇಕಂದ್ರೆ ನಾವೇನ್ ಮಾಡಬೇಕು, ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳನ್ನ ನಿರ್ವಹಿಸಬೇಕು. ಸೊ ಆ ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳನ್ನ ನಿರ್ವಹಿಸಿದ್ವು ಅಂತಂದ್ರೆ ನಮಗೇನ್ ಸಿಗ್ತದ, ಹಣ ಸಿಗ್ತದ. ಆ ಹಣದಿಂದ ನಾವೇನ್ ಮಾಡ್ಬೋದು, ನಮಗೆ ಬೇಕಾದಂತಹ ವಸ್ತುಗಳನ್ನ, ನಮಗೆ ಬೇಕಾದಂತಹ ಸರಕುಗಳನ್ನ ಕೊಂಡ್ಕೊಂಡು ನಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳಬಹುದು. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳೇ, ಅತಿ ಮುಖ್ಯವಾದಂಥದ್ದು, ನಮ್ಮ ಬಯಕೆಗಳು ಅಪರಿಮಿತವಾಗಿವೆ. ಅಂದ್ರೆ ನಮ್ಮ ಬಯಕೆಗಳು ಅಸಂಖ್ಯಾತವಾಗಿದೆ. ಆ ಅಸಂಖ್ಯಾತವಾಗಿರುವಂತಹ ಬಯಕೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಇರುವಂತಹ ಸಂಪನ್ಮೂಲ ಕೊರತೆಯಲ್ಲಿದೆ, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿದೆ. ಸೊ ಇದನ್ನ ನಾನು ಒಂದು ಉದಾಹರಣೆ ಮೂಲಕ ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಪೋಸ್ ಪಾಕೆಟ್ ಮನಿ. ಪಾಕೆಟ್ ಮನಿ ಅಂದ್ರೆ ಜೇಬುಗಾಸು. ಸೊ ಇಲ್ಲಿ ನಿಮ್ಮ ಹತ್ರ 100 ರೂಪಾಯಿ ಹಣ ಇದೆ ಅಂತ ತಿಳ್ಕೊಂಡ್ರಿ. 100 ರೂಪಾಯಿ ನಿಮ್ಮ ಹತ್ರ ಹಣ ಇದೆ. ಸೊ ಈ ಹಣದಿಂದ, ಅಂದ್ರೆ ಈ 100 ರೂಪಾಯಿ ಹಣದಿಂದ ನೀವು ನಿಮ್ಮ ಎಲ್ಲಾ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯತೆಯೇನೋ ಇಲ್ಲ. ಅವಾಗ ನೀವೇನ್ ಮಾಡ್ತೀರಿ, ನಿಮ್ಮ ಬಯಕೆಗಳನ್ನ ಆಯ್ಕೆ ಮಾಡ್ಕೊಳ್ತೀರಿ. ಅಂದ್ರೆ ಯಾವ ಬಯಕೆ ಅತ್ಯವಶ್ಯಕವಾಗಿದೆ, ಯಾವ ಬಯಕೆಯನ್ನ ನೀವು ತಕ್ಷಣ ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ, ಅಂತಹ ಬಯಕೆಗಳನ್ನ ನೀವೇನ್ ಮಾಡ್ತೀರಿ, ಆಯ್ಕೆ ಮಾಡ್ಕೊಳ್ತೀರಿ. ಆಯ್ಕೆ ಮಾಡ್ಕೊಂಡ ನಂತರ ಅತ್ಯವಶ್ಯಕ ಬಯಕೆಗಳನ್ನ ಮಾತ್ರ ನಿಮ್ಮ ಬಳಿ ಇರುವಂತ ಹಣದಿಂದ ಈಡೇರಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಿ, ಈಡೇರಿಸಿಕೊಳ್ಳಿಕ್ಕೆ ಬಯಸ್ತೀರಿ. ಸೊ ಇಲ್ಲಿ ಏನು ಉಂಟಾಗ್ತದೆ, ಪ್ರಾಬ್ಲಮ್ ಆಫ್ ಚಾಯ್ಸ್. ಪ್ರಾಬ್ಲಮ್ ಆಫ್ ಚಾಯ್ಸ್ ಅಂದ್ರೆ ಆಯ್ಕೆಯ ಸಮಸ್ಯೆ ಉದ್ಭವಿಸ್ತದ. ಆಯ್ಕೆಯ ಸಮಸ್ಯೆ ಉದ್ಭವಿಸ್ತದ. ಯಾಕೆ ಆಯ್ಕೆಯ ಸಮಸ್ಯೆ ಉದ್ಭವಿಸ್ತದ? ನಮ್ಮ ಬಯಕೆಗಳು ಅಪರಿಮಿತವಾಗಿರುವುದರಿಂದ ಮತ್ತು ಆ ಬಯಕೆಗಳನ್ನು ಈಡೇರಿಸುವ ಸಂಪನ್ಮೂಲಗಳು ಕೊರತೆಯಲ್ಲಿರುವುದರಿಂದ, ಜೊತೆಗೆ ಆ ಸಂಪನ್ಮೂಲಗಳು ಪರ್ಯಾಯ ಬಳಕೆಯನ್ನು ಹೊಂದಿರುವುದರಿಂದ, ಪರ್ಯಾಯ ಬಳಕೆಯನ್ನು ಹೊಂದಿರುವುದರಿಂದ. ಪರ್ಯಾಯ ಬಳಕೆ ಅಂತಂದ್ರೆ ನಾವು ಈ 100 ರೂಪಾಯಿ ಹಣ
ನಮ್ಮ ಹತ್ರ ಏನ್ ಪಾಕೆಟ್ ಮನಿ ಅಂತ 100 ರೂಪಾಯಿ ಇದೆ. ಈ 100 ರೂಪಾಯಿ ಹಣದಿಂದ ನಾವೇನ್ ಮಾಡ್ಬೋದು, ನಮಗೆ ಬೇಕಾದಂತ ವಸ್ತುಗಳನ್ನ ಕೊಂಡುಕೊಳ್ಬಹುದು, ಅಥವಾ ಈ 100 ರೂಪಾಯಿ ಹಣವನ್ನ ಬೇರೆ ಕೆಲಸಕ್ಕಾಗಿ ಕೂಡ ಉಪಯೋಗಿಸಿಕೊಳ್ಳಬಹುದು. ಬೇರೆ ಕೆಲಸಗಳಿಗೆ ಕೂಡ ಅದನ್ನ ಉಪಯೋಗಿಸಿಕೊಳ್ಳಬಹುದು. ಹಾಗಾಗಿ ನಮ್ಮ ಬಳಿ ಇರುವಂತಹ ಸಂಪನ್ಮೂಲ ಕೊರತೆ ಇದೆ, ಜೊತೆಗೆ ಪರ್ಯಾಯ ಬಳಕೆಯನ್ನ ಹೊಂದಿರುವುದರಿಂದ ನಾವೇನ್ ಮಾಡಬೇಕಾಗ್ತದ, ಅಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗ್ತದ. ಏನ್ ಆಯ್ಕೆ ಮಾಡ್ಕೊಳ್ಬೇಕು, ನಮ್ಮ ಬಳಿ ಇರುವಂತಹ ಸಂಪನ್ಮೂಲವನ್ನ ಯಾವ ಬಳಕೆಗೆ ಉಪಯೋಗಿಸಿಕೊಳ್ಳಬೇಕು ಅನ್ನೋದನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದ. ಸೊ ವಿದ್ಯಾರ್ಥಿಗಳೇ, ಆಯ್ಕೆ ಸಮಸ್ಯೆ ಅಂದ್ರೆ ಅರ್ಥ ಆಗ್ತಾ ಇದೆ ಅನ್ಕೊಂಡಿದೀನಿ. ಆಯ್ಕೆ ಸಮಸ್ಯೆ ಅಂತಂದ್ರೆ ನಮ್ಮ ಬಯಕೆಗಳು ಅಪರಿಮಿತವಾಗಿರುವುದರಿಂದ ಮತ್ತು ಸಂಪನ್ಮೂಲಗಳು ಕೊರತೆಯಲ್ಲಿರುವುದರಿಂದ ಹಾಗೂ ಪರ್ಯಾಯ ಬಳಕೆಯನ್ನು ಹೊಂದಿರುವುದರಿಂದ ಆಯ್ಕೆಯ ಸಮಸ್ಯೆ ಉಂಟಾಗ್ತದ. ಸೊ ಅರ್ಥಶಾಸ್ತ್ರದಲ್ಲಿ ಈ ಆಯ್ಕೆಯ ಸಮಸ್ಯೆಯನ್ನ ಎಕನಾಮಿಕ್ ಪ್ರಾಬ್ಲಮ್ ಅಂತ ಕರಿತೀವಿ. ಆಯ್ಕೆಯ ಸಮಸ್ಯೆನ ಏನಂತ ಕರಿತೀವಿ, ಎಕನಾಮಿಕ್ ಪ್ರಾಬ್ಲಮ್, ಆರ್ಥಿಕ ಸಮಸ್ಯೆ ಅಂತ ಹೇಳಿ ಕರಿತೀವಿ. ಆಯ್ಕೆ ಸಮಸ್ಯೆ ಅಂದ್ರೂ ಒಂದೇ ಮತ್ತು ಆರ್ಥಿಕ ಸಮಸ್ಯೆ ಅಂದ್ರೂ ಒಂದೇ. ಸೊ ಈ ಆರ್ಥಿಕ ಸಮಸ್ಯೆ ಅಥವಾ ಈ ಆಯ್ಕೆಯ ಸಮಸ್ಯೆ ಕೇವಲ ಒಬ್ಬ ವ್ಯಕ್ತಿ ಅನುಭವಿಸ್ತಾನೇನೋ? ಇಲ್ಲ. ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ, ಜಗತ್ತಿನಲ್ಲಿ ವಾಸವಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾನ. ಹಾಗಾಗಿ ಆ ಸಮಸ್ಯೆಯನ್ನ ನಾವು ಆರ್ಥಿಕ ಸಮಸ್ಯೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ಆರ್ಥಿಕ ಸಮಸ್ಯೆ ಅಥವಾ ಆಯ್ಕೆ ಸಮಸ್ಯೆ ಅಂದ್ರೆ ಇಡೀ ಪ್ರಪಂಚ ಅನುಭವಿಸ್ತದ, ಪ್ರತಿಯೊಂದು ಅರ್ಥವ್ಯವಸ್ಥೆ ಅನುಭವಿಸ್ತದ. ಹಾಗಾಗಿ ಅದನ್ನ ಆರ್ಥಿಕ ಸಮಸ್ಯೆ ಅಂತ ಹೇಳಿ ಕರಿತೀವಿ. ಸೊ ಈ ಆರ್ಥಿಕ ಸಮಸ್ಯೆಯನ್ನು ನಾವು ವೈಯಕ್ತಿಕ ಮಟ್ಟದಲ್ಲಿ, ಸಾಮಾಜಿಕ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧ್ಯಯನ ಮಾಡುವುದರಿಂದ, ಆರ್ಥಿಕ ಸಮಸ್ಯೆಯನ್ನು ವೈಯಕ್ತಿಕ ಮಟ್ಟದಲ್ಲಿ, ಸಾಮಾಜಿಕ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧ್ಯಯನ ಮಾಡುವುದಕ್ಕೆ ನಾವು ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಸೊ ನಾವು ಯಾಕೆ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗಿರ್ಬೇಕಿಲ್ಲ. ಯಾಕಂತಂದ್ರೆ ಒಂದು ದೇಶ, ಒಬ್ಬ ವ್ಯಕ್ತಿ ನಿಂತಿರೋದು ಇದರ ಮೇಲೆ, ಹಣದ ಮೇಲೆ. ಅವನ ಹತ್ರ ಎಷ್ಟು ಹಣ ಇರ್ತಾ ಇದೆಯೋ ಆ ಹಣದಿಂದ ಅವನು ತನ್ನ ಯೋಗಕ್ಷೇಮವನ್ನ, ತನ್ನ ಅಭಿವೃದ್ಧಿಯನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿಯೊಂದು ದೇಶಕ್ಕೆ, ಪ್ರತಿಯೊಂದು ಸಮಾಜಕ್ಕೆ ಹಣದ ಅವಶ್ಯಕತೆ ಇದೆ. ಆ ಹಣ ಇಲ್ಲ ಅಂತಂದ್ರೆ ನಾವು ನಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಯೋಗಕ್ಷೇಮವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಣ ಎಲ್ಲರಿಗೆ ಪ್ರಾಮುಖ್ಯವಾಗಿರುವುದರಿಂದ ನಾವೇನ್ ಮಾಡಬೇಕಾಗಿದೆ, ಇವತ್ತಿನ ದಿವಸ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಬೇಕಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರವನ್ನ ನಾನು ಈಗಾಗಲೇ ಹೇಳಿದಾಗೆ ಏನಂತಿರ್ತೀವಿ, ಎಲ್ಲ ಸಮಾಜ ವಿಜ್ಞಾನಗಳ ರಾಣಿ ಅಂತ ಹೇಳಿ ಕರಿತೀವಿ. ಎಲ್ಲ ಸಮಾಜ ವಿಜ್ಞಾನಗಳ ರಾಣಿ ಅಂತಂದ್ರೆ ತಾಯಿ. ಸೊ ಅರ್ಥಶಾಸ್ತ್ರವನ್ನ ಒಂದು ತಾಯಿಗೆ ಹೋಲಿಕೆ ಮಾಡಿದ್ದಾರೆ. ಇಲ್ಲಿ ಯಾವ ರೀತಿ ಒಬ್ಬ ತಾಯಿ ತನ್ನ ಕುಟುಂಬವನ್ನ ನಿರ್ವಹಣೆ ಮಾಡ್ತಾಳ, ತನ್ನ ಕುಟುಂಬದಲ್ಲಿರುವಂತಹ ಜನರ ಬಗ್ಗೆ ಕಾಳಜಿಯನ್ನು ವಹಿಸ್ತಾಳ, ಹಾಗೆಯೇ ಅರ್ಥಶಾಸ್ತ್ರ ವಿಷಯ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡ್ತದ. ಹಾಗಾಗಿ ಅರ್ಥಶಾಸ್ತ್ರದು ಎಲ್ಲ ಸಮಾಜ ವಿಜ್ಞಾನಗಳ ರಾಣಿ ಅಂತ ಹೇಳಿ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ಇದ್ರ ಮೇಲೆ ನಿಮಗೆ 4 ಅಂಕದ ಪ್ರಶ್ನೆಯನ್ನ ಕೇಳಲಾಗ್ತದ. ಇದರ ಮೇಲೆ ವಿ ಕೆನಾಟ್ ಗೆಟ್ ಸಮಥಿಂಗ್ ಫಾರ್ ನಥಿಂಗ್. ಆ 4 ಅಂಕದ ಪ್ರಶ್ನೆ ಈಗಾಗಲೇ ನಿಮಗೆ ವಾಟ್ಸಪ್ ನಲ್ಲಿ ನಾನು ಕ್ವಶನ್ ಬ್ಯಾಂಕ್ ಅನ್ನ ಕಳಿಸಿದ್ದೀನಿ. ಆ ಕ್ವಶನ್ ಬ್ಯಾಂಕ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಿಂಟ್ ಅನ್ನ ತಮ್ಮ ಬಳಿ ಇಟ್ಕೊಂಡ್ರೆ ನಿಮಗೆ ಅರ್ಥ ಆಗ್ತದ.
ಯಾವ ವಿಷಯದ ಮೇಲೆ ಎಷ್ಟು ಅಂಕದ ಪ್ರಶ್ನೆಯನ್ನ ಕೇಳಲಾಗ್ತದ ಅಥವಾ ಕೇಳಿದಾರ ಅಂತೇಳಿ ನಿಮಗೆ ಅಲ್ಲಿ ತಿಳಿತದ. ಸೊ ಇಲ್ಲಿಗೆ ನಾವು ಇವತ್ತಿನ ಕ್ಲಾಸನ್ನ ನಿಲ್ಲಿಸ್ತಾ ಇದ್ದೀವಿ. ಅಲ್ಲಿವರೆಗೆ ಥ್ಯಾಂಕ್ ಯು.